ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಮನೆ ಹತ್ರದವರು, ನೀನು ಹೇಳ್ದಂಗೆ ಕೇಸ್ ಗೆದ್ದೆ ಅಲ್ಲ ಭಾರ್ಗವಿ ಅಂತ ಅಂದರೆ, ಬರೀ ಕೇಸ್ ಗೆದ್ದಿದ್ದಲ್ಲ, ಈ ಮನೆ ಮಗಳ ಥರ ಇದ್ದಿದ್ಲಲ್ಲ ಸಂಧ್ಯಾ, ಅವಳಿಗೆ ನ್ಯಾಯ ಕೊಡಿಸಿದ್ದಾಳೆ. ನೀನು ಈ ವಟಾರದವಳು ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಭಾರ್ಗವಿ. ಹೆಣ್ಮಕ್ಳು ಅಂದರೆ ನಿನ್ನಾಗಿರಬೇಕು. ಈ ವಟಾರದ ಹೆಣ್ಮಕ್ಳಿಗೆ ನೀನೇ ಸ್ಫೂರ್ತಿ. ನಮ್ಮಂಥ ಬಡವರಿಗೆ ಕೋರ್ಟು, ಕಾನೂನು, ನ್ಯಾಯ ಅನ್ನೋದು ದೂರದ ಮಾತು ಅಂದ್ಕೊಂಡಿದ್ದೆ ತಾಯಿ. ಆದರೆ ನಮಗೂ ಒಂದು ಬದುಕಿದೆ, ಕನಸು ಕಾಣೋ ಅವಕಾಶ ಇದೆ, ನ್ಯಾಯ ಕೇಳೋ ಹಕ್ಕಿದೆ ಅಂತ ಇವತ್ತು ನೀನು ತೋರಿಸಿದ್ಯಾ. ಎಷ್ಟೋ ಜನಕ್ಕೆ ಧೈರ್ಯ ತುಂಬಿದೆಯಾ. ಜನರ ನ್ಯಾಯದೇವತೆ ನೀನು ಅಂತ ಅರ್ಜುನ್ ಭಾರ್ಗವಿಗೆ ಗುಂಬಳಕಾಯಿನಲ್ಲಿ ಆರತಿ ಮಾಡಿ ನ್ಯಾಯದೇವತೆ ಭಾರ್ಗವಿಗೆ ಜೈ ಅಂತ ಜಯಘೋಷನ ಕೂಗ್ತಾರೆ ಜನ. ಈಚೆ ವಿಕ್ಕಿ ಜೈಲಲ್ಲಿ ಕೂತಿರ್ತಾನೆ. ಆಗ ಇನ್ನೊಬ್ಬ ಬಂದು, ಇದು ನನ್ನ ಜಾಗ, ಸರ್ಕೋ ಅಂತಾನೆ. ಏನು ಅರಮನೆನಾ, ರೆಸಾರ್ಟಾ, ಜಾಗ ಬುಕ್ ಮಾಡೋಕೆ ಅಂತ ವಿಕ್ಕಿ ಅಲ್ಲಿಂದ ಎದ್ದು ಬರ್ತಾನೆ. ಗುರು, ಒಂದ್ಸಲ ಒಳಗಡೆ ಬಂದು ಲಾಕ್ ಆದರೆ ಮುಗೀತು, ಸೆರೆಮನೆನೇ ಅರಮನೆ ಅಂತ ಬದುಕಬೇಕು. ಏನು MLA MP ಮಗನ ಥರ ಆಡ್ತಿದ್ಯಾ, ಹುಟ್ಟಿದ ತಕ್ಷಣ ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಬಿಟ್ಟಿದ್ಯಾ ಅಂತಾನೆ ಅವನು. MLA ಮಗನೇ, ಆದರೆ ಅದರಿಂದ 3 ಕಾಸಿನ ಉಪಯೋಗ ಇಲ್ಲ ಅಂತ ಗೊಣಗ್ತಾನೆ ವಿಕ್ಕಿ. ಆಗ ಪೊಲೀಸ್ ತನ್ನ ಊಟನ ಕೊಟ್ಟು ಹೋಗ್ತಾರೆ. ಇನ್ನೊಬ್ಬ ಊಟ ಮಾಡ್ತಾ, ಬಾರೋ ಊಟ ಮಾಡೋ ಅಂತ ವಿಕ್ಕಿಗೆ ಹೇಳ್ತಾನೆ. ಚೀಚಿ, ಇದನ್ನು ತಿನ್ನೋದಾ ಅಂತಾನೆ ವಿಕ್ಕಿ. ಮತ್ತಿನ್ನೇನು ಅಂತಾನೆ ಅವನು. ಆಗ ವಿಕ್ಕಿ ಪೊಲೀಸ್ ಹತ್ರ, ವಿಜಯ್ ಕುಮಾರ್ ಎಲ್ಲಿ, ಕರಿ ಅವನ ಅಂತಾನೆ. ಅವರು ಇವತ್ತು ಡ್ಯೂಟಿಗೆ ಬಂದಿಲ್ಲ ಸರ್ ಅಂತಾನೆ ಪೊಲೀಸ್. ಮೊದಲು ಈ ಸೆಲ್ ಚೇಂಜ್ ಮಾಡ್ರಿ, ಬೇರೆಯವ್ರ ಜೊತೆ ಶೇರಿಂಗಲ್ಲಿ ಇರೋಕ್ಕಾಗಲ್ಲ ನನಗೆ, ಈ ಊಟನೂ ಬೇಡ, ಬಿರಿಯಾನಿ ತರಿಸಿ ಅಂತಾನೆ ವಿಕ್ಕಿ. ಆಗ ಇನ್ನೊಬ್ಬ, ಲೋ ಜೈಲಿಗೆ ಬಂದಿದ್ಯಾ ಅಥವಾ ಟೂರಿಗೆ ಬಂದಿದ್ಯಾ, ಬಾ ತಿನ್ನು ಇದನ್ನು ಅಂತಾನೆ. ಲೋ ಮುಚ್ಚಬಾಯಿ, ಒಳಗೆ ಬಂದರೆ ಗೊತ್ತಲ್ಲ ಅಂತಾರೆ ಪೊಲೀಸ್. ಮೊದಲು ನಾನು ಹೇಳಿದ ಕೆಲಸ ಮಾಡು, ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಅಂತಾನೆ ವಿಕ್ಕಿ. ಸರ್ ಸ್ವಲ್ಪ ಮೆತ್ತಗೆ ಮಾತಾಡಿ, ಪ್ರತಾಪ್ ಸರ್ ಇಲ್ಲೇ ಹೊರಗಿದ್ದಾರೆ ಅಂತಾನೆ ಪೊಲೀಸ್. ಇವಾಗ ನಾನೇನು ಹಸ್ಕೊಂಡು ಸಾಯ್ಬೇಕಾ ಅಂತಾನೆ ವಿಕ್ಕಿ. ಪ್ರತಾಪ್ ಸರ್ ಮುಂದೆ ನಿಮಗೇನು ತಂದು ಕೊಡೋಕ್ಕಾಗಲ್ಲ ಸರ್, ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂತಾರೆ ಪೊಲೀಸ್. ಸೆಲ್ಲಾದರೂ ಚೇಂಜ್ ಮಾಡ್ಸಯ್ಯ ಅಂತಾನೆ ವಿಕ್ಕಿ. ನೀವು ಇದೇ ಸೆಲ್ಲಲ್ಲೇ ಇರಬೇಕು ಅಂತ ಪ್ರತಾಪ್ ಸರ್ ಹೇಳಿರೋದು ಅಂತಾರೆ ಪೊಲೀಸ್. ಪ್ರತಾಪ ಕಣ್ಣೆದ್ರಿಗೆ ಇಲ್ಲೇ ಇದ್ರು ಪ್ರಾಣ ತಿಂತಿಯಲ್ಲೋ, ಈ ಥರ ಇರೋದಕ್ಕೇನ್ರಿ ನಮ್ಮ ಅಪ್ಪ ದುಡ್ಡನ್ನು ಎಣಿಸ್ತಿರೋದು. ಡ್ಯಾಡ್ಗೆ ಫೋನ್ ಮಾಡಿ ಕೊಡು, ಅವ್ರ ಹತ್ರನೇ ಮಾತಾಡ್ತೀನಿ ಅಂತಾನೆ ವಿಕ್ಕಿ. ಸರ್ ಆಚೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ, ನೀವು ಅಂದ್ಕೊಂಡ ಹಾಗಿಲ್ಲ. ಹೊರಗಡೆ ಶಕ್ತಿ ಸರ್ ಹೆಸರು ಹಾಳಾಗ್ತಿದೆ, ಜನರ ಬೆಂಬಲನೂ ಕಡಿಮೆ ಆಗ್ತಿದೆ ಸರ್. ನಿಜ ಹೇಳಬೇಕು ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರ ಪದವಿ ಹೋಗ್ಬೋದು. ಇಂಥ ಸಮಯದಲ್ಲಿ ಏನಾದರೂ ಫೋನ್ ಕಾಲ್ ರೆಕಾರ್ಡ್ ಏನಾದರೂ ಸಿಕ್ಬಿಡ್ತು ಅಂದರೆ ನ್ಯೂಸಲ್ಲಿ ನಿಮ್ಮದೇ ಮಾತನ್ನು ಹಾಕಿ ರುಬ್ಬು ಹಾಕ್ತಾರೆ ಸರ್ ಅಂತಾನೆ ಪೊಲೀಸ್. ಹಾಗಂತ 3 ತಿಂಗಳು ಇಲ್ಲಿ ಬಾಯಿ ಮುಚ್ಕೊಂಡಿರೋಕ್ಕಾಗತ್ತಾ ಅಂತಾನೆ ವಿಕ್ಕಿ. ಅದೊಂದೇ ದಾರಿ ಸರ್, ನೀವು ತಾಳ್ಮೆಯಿಂದ ಇದ್ದರೆ ಶಕ್ತಿ ಸರ್ಗೆ ಒಳ್ಳೆಯದು. ಈ ಅತಿರೇಕದ ವರ್ತನೆಯಿಂದ ಶಿಕ್ಷೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ನೀವೀಗ ಎದುರಾಳಿನ ಕೋಪದಿಂದ ಗೆಲ್ಲೋಕ್ಕಾಗಲ್ಲ, ಶಾಂತವಾಗಿರಿ ಸರ್ ಅಂತ ಪೊಲೀಸ್ ಹೋಗ್ತಾನೆ. ಥೂ, ನಿನ್ನ ಬಾಯಿಗೆ ಮಣ್ಣು ಹಾಕ, ನಂದು ಒಂದು ಜೀವನನ ಅಂತ ಕೊಟ್ಟಿರೋ ಊಟ ತಿನ್ನೋಕೆ ಶುರು ಮಾಡ್ತಾನೆ ವಿಕ್ಕಿ. ಈಚೆ ರವಿ, ಪೂರ್ಣಿಮಾ ಅಳಿಯಂದ್ರು ದಿಢೀರ್ ಅಂತ ಬಂದುಬಿಟ್ರು. ನನಗ್ಯಾಕೋ ಕೈಕಾಲೇ ಆಡ್ತಿಲ್ಲ ಅಂತಾರೆ. ಯಾಕ್ರಿ, ಅರ್ಜುನ್ ಮೇಲೆ ನಿಮಗಿನ್ನೂ ಕೋಪ ಇದೆಯಾ ಅಂತಾರೆ ಪೂರ್ಣಿಮಾ. ಛೇ, ಎಂತ ಮಾತಾಡ್ತೀಯಾ, ಅವ್ರು ನನ್ನ ಅಳಿಯಂದ್ರು ಅಂತ ಯಾವಾಗಲೂ ಒಪ್ಕೊಂಡಿದ್ದೀನಿ ನಾನು. ಅವ್ರು ನನ್ನ ಜೊತೆ ಇರೋಕ್ಕೆ ಬಂದಿದ್ದಾರೆ, ಸಂತೋಷ ಆಯಿತು. ಆದರೆ ಅವರು ಶ್ರೀಮಂತರ ಮನೆಯಲ್ಲಿ ಬೆಳೆದಿರೋರು, ನಮ್ಮ ಮನೆಯಲ್ಲಿ ವ್ಯವಸ್ಥೆ ಸೀಮಿತವಾಗಿದೆ, ಇಲ್ಲಿ ಹೊಂದ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಮೊದಲೇ ಹೇಳಿದಿದ್ರೆ ನನ್ನ ಕೈಲಾದ ವ್ಯವಸ್ಥೆ ಮಾಡ್ಬೋದಾಗಿತ್ತು ಅಂತಾರೆ ರವಿ. ಅದು ನಿಜಾನೇ, ನನಗೂ ತೋಚಲಿಲ್ಲ ಅಂತಾರೆ ಪೂರ್ಣಿಮಾ. ಏನು ಮಾಡಿಕೊಂಡ್ರು ನೋಡ್ತೀನಿ ಅಂತ ರೂಮಿಗೆ ಬಂದರೆ ಪಂಚೆ ಉಡೋಕ್ಕೆ ಒದ್ದಾಡ್ತಿರ್ತಾನೆ ಅರ್ಜುನ್. ಅಳಿಯಂದ್ರೆ ಏನಿದು ಅಂತಾರೆ ರವಿ. ಅದು ಮಾವ, ನಿಮ್ಮನ್ನು ಕೇಳಿದೆ ನಿಮ್ಮ ಪಂಚೆ ತಗೊಂಡೆ ಅಂತಾನೆ ಅರ್ಜುನ್. ನಿಮಗೆ ಹೊಸದು ಬೇಕಿದ್ದಿದ್ರೆ ಕುಮಾರಂಗೋ ಕಿಟ್ಟಿಗೋ ಹೇಳಿ ಹೊಸ ಪ್ಯಾಂಟ್ ತರಿಸ್ಕೊಡ್ತಿದ್ದೆ ಅಂತಾರೆ ರವಿ. ಹೊಸದೆಲ್ಲ ಯಾಕೆ, ಪಂಚೆನೇ ಸಾಕು, ನಿಮ್ಮ ಪಂಚೆ ಉಟ್ಕೊಂಡು ಎಷ್ಟು ಸ್ಮಾರ್ಟಾಗಿ ಕಾಣ್ತಿದ್ದೀರಾ, ನಾನು ನಿಮ್ಮಾಗೆ ಕಾಣಿಸ್ಕೊಳ್ಳೋಣ ಅಂತ. ಆದರೆ ಇದನ್ನು ಹೇಗೆ ಉಟ್ಕೊಳ್ಳೋದು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತಾನೆ ಅರ್ಜುನ್. ನಾನು ಹೇಳ್ಕೊಡ್ತೀನಿ ಅಂತ ರವಿ ಪಂಚೆ ಉಡಿಸ್ತಾರೆ. ಥ್ಯಾಂಕ್ಸ್ ಮಾವ, ನನಗೂ ಪಂಚೆ ಉಡ್ಸೋದು ಹೇಳ್ಕೊಡ್ರಿ, ಈ ಮನೇಲಿ ನೀವೇ ನನಗೆ ಅಪ್ಪ, ಇವಾಗ ನೋಡಿ ಆರಾಮಾಗಿ ಮಲ್ಕೋತೀನಿ ಅಂತಾನೆ ಅರ್ಜುನ್, ನೀವು ಯಾಕಪ್ಪ ಚಾಪೆ ಮೇಲೆ ಮಲಗ್ತಿದ್ದೀರಾ, ಆ ರೂಮಲ್ಲಿ ಮಂಚ ಇದೆ, ನೀವು ಅಲ್ಲಿ ಹೋಗಿ ಮಲ್ಕೊಳ್ಳಿ ಅಂತಾರೆ ಪೂರ್ಣಿಮಾ. ಅತ್ತೆ, ನೀವು ಈ ಥರ ಎಲ್ಲ ಹೇಳಿದರೆ ನನಗೆ ಬೇಜಾರಾಗುತ್ತೆ ಅಂತಾನೆ ಅರ್ಜುನ್. ಅಲ್ಲ, ನಿಮಗೆ ಇದೆಲ್ಲ ಅಭ್ಯಾಸ ಇಲ್ವಲ್ಲ ಅಂತಾರೆ ರವಿ. ಅಭ್ಯಾಸ ಮಾಡ್ಕೋತೀನಿ ಮಾವ. ಅಲ್ಲ, ಇಷ್ಟಕ್ಕೂ ಇಲ್ಲೇನು ಕಡಿಮೆ ಆಗಿದೆ ಹೇಳಿ, ಒಳ್ಳೆ ಗಾಳಿ ಆಡೋ ಲುಂಗಿ, ಬೆಚ್ಚಗಿರೋ ಚಾಪೆ ಹೊದಿಕೆ, ಮನೆ ತುಂಬ ಇಷ್ಟೊಂದು ಪ್ರೀತಿಸೋ ಜನ, ಅತ್ತೆ ಮಾಡಿ ಬಡಿಸೋ ರುಚಿಯಾದ ಊಟ, ಇನ್ನೇನು ಬೇಕು,
ಇಷ್ಟ ನೆಮ್ಮದಿ ಇರೋ ಜಾಗದಲ್ಲಿ ಕೂತಲ್ಲೇ ಬೇಕಿದ್ರೂ ನಿದ್ದೆ ಮಾಡ್ಬೋದು ಗೊತ್ತಾ. ನೀವು ನನ್ನ ಬಗ್ಗೆ ಏನೂ ಚಿಂತೆ ಮಾಡದೆ ಹೋಗಿ ಮಲ್ಕೊಳ್ಳಿ ಅಂತಾನೆ ಅರ್ಜುನ್. ರವಿ ಪೂರ್ಣಿಮಾ ಹೋಗ್ತಾರೆ. ಆಗ ಅರ್ಜುನ್ ಭಾರ್ಗವಿಗೆ, ಮೇಡಮ್ ನಿಮಗೇನಾಯಿತು, ಯಾಕೆ ಸಪ್ಪಗಿದ್ದೀರಾ ಅಂತಾನೆ. ಅರ್ಜುನ್, ಪಾರ್ಥ, ಅಪ್ಪ ಅಮ್ಮ ಹೇಳಿದ್ದು ನನಗೂ ಸರಿ ಅನಿಸ್ತು. ನೀವು ಚಿಕ್ಕ ವಯಸ್ಸಿಂದನೂ ರಾಜಕುಮಾರನ ಥರ ಆರಾಮಾಗಿ ಬೆಳೆದವರು. ಆದರೆ ಈಗ ಅಂಥ ದೊಡ್ಡ ಅರಮನೆ ಬಿಟ್ಟು ನಮ್ಮ ಜೊತೆ ಬಂದಿದ್ದೀರಾ. ನಿಮಗೆ ಇದೆಲ್ಲ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ನನಗೂ ಭಯ ಆಗ್ತಿದೆ ಅಂತಾಳೆ ಭಾರ್ಗವಿ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ, ಬನ್ನಿ ಕೂತ್ಕೊಳ್ಳಿ ಅಂತಾನೆ ಅರ್ಜುನ್. ಭಾರ್ಗವಿ ಕೂತ್ಕೋತಾಳೆ. ಆಗ ಅವಳ ಕೈನ ಇಟ್ಕೊಂಡು, ನೋಡಿ ಭಾರ್ಗವಿ, ಮನೆ ಅನ್ನೋದು ಜಾಗದಿಂದಲ್ಲ, ಮನೇಲಿರೋ ಜನರಿಂದ ಪರಿಪೂರ್ಣ ಆಗುತ್ತೆ. ಈ ನನ್ನ ಮುದ್ದು ಮಹಾರಾಣಿ ಎಲ್ಲಿರ್ತಾರೋ ಅದೇ ನನ್ನ ಅರಮನೆ ರೀ. ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತುಂಬ ದಿನದ ನಂತರ ಅಪ್ಪ ಅಮ್ಮನ ಜೊತೆ ಇರೋ ಅವಕಾಶ ಸಿಕ್ಕಿದೆ, ಆರಾಮಾಗಿರಿ ಅಂತಾನೆ ಅರ್ಜುನ್. ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ಅಂತಾಳೆ ಭಾರ್ಗವಿ. ನೋಡಿ ಮತ್ತೆ ಮುಖ ಮಾಡ್ತು. ಏನಾಯ್ತು ಇವಾಗ ಅಂತಾನೆ ಅರ್ಜುನ್. ಪಾರ್ಥ, ನಾನು ನನ್ನ ಮನೇಲಿ ನನ್ನವ್ರ ಮಧ್ಯೆ ಇದ್ದರೂ ನನಗೇನು ಆ ಮನೆಯೇ ನೆನಪಾಗ್ತಿದೆ. ಇವತ್ತು ನನ್ನಿಂದ ನೀವು ನಿಮ್ಮ ಅಪ್ಪ ಅಮ್ಮನ ಪ್ರೀತಿನ ಕಳ್ಕೊಂಡ್ರಿ ಅಂತ ಅನಿಸ್ತಿದೆ. ಎಷ್ಟೇ ಆದರೂ ಅವ್ರು ನಿಮ್ಮ ತಂದೆ, ಅವರ ಆಶೀರ್ವಾದ ನಿಮಗೆ ಬೇಕಲ್ವಾ. ಹಿರಿಯರ ಎದುರು ಹಾಕ್ಕೊಂಡು ದ್ವೇಷದಲ್ಲಿ ಬದುಕು ನನಗೆ ಬೇಡ ಪಾರ್ಥ ಅಂತಾಳೆ ಭಾರ್ಗವಿ. ನೋಡಿ, ನನಗೆ ನಿಮ್ಮ ದುಃಖ ಅರ್ಥ ಆಗುತ್ತೆ. ಆದರೆ ನಾನು ಇವಾಗ ಅವರಿಂದ ದೂರ ಬಂದಿರೋದು ಅವ್ರ ಮೇಲಿರೋ ಮುನಿಸು ಕೋಪದಿಂದ, ಅವ್ರ ಮೇಲಿರೋ ಪ್ರೀತಿಯಿಂದ. ಅವರು ಚೆನ್ನಾಗಿರಲಿ ಅಂತ ಬಂದಿದ್ದೀನಿ. ಕೋಪದಲ್ಲಿ ಕುಯ್ಕೊಂಡು ಮೂಗು ಶಾಂತ ಆದಮೇಲೆ ಬರಲ್ಲ ಅಂತಾರಲ್ಲ, ಡ್ಯಾಡ್ ಎಷ್ಟು ಕೋಪದಲ್ಲಿದ್ರು ಅಂತ ನಿಮಗೆ ಗೊತ್ತಲ್ವಾ ಭಾರ್ಗವಿ. ನಮ್ಮ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಅವರೇ ಎಲ್ಲಾದರೂ ಹೊರಟೋಗಿದ್ದಿದ್ರೆ ಹಾಗೂ ಆಗಬಾರ್ದು ಅಂತಲೇ ನಾವು ಹೊರಗಡೆ ಬಂದಿದ್ದು. ಡ್ಯಾಡ್ ಈಗ ಕೆಂಡದ ಥರ ಸುಡ್ತಿದ್ದಾರೆ. ನಾವೀಗ ಪ್ರೀತಿ ಅಂತ ಹತ್ರ ಹೋದರೂ ಆ ಬೆಂಕಿ ನಮ್ಮನ್ನೇ ಸುಡುತ್ತೆ. ಅದಕ್ಕೆ ಅವರು ಕೋಪ ತಣಿದು ಶಾಂತ ಆದಾಗಲೇ ನಾವು ನೆಮ್ಮದಿಯಾಗಿರ್ಬೋದು. ಇನ್ನೇನು ಸ್ವಲ್ಪ ದಿನ, ಆಮೇಲೆಲ್ಲ ಸರಿ ಹೋಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತಾನೆ ಅರ್ಜುನ್. ನಿಜ ಅಂತಾಳೆ ಭಾರ್ಗವಿ. ಆಗ ಭಾರ್ಗವಿ, ಯಾಕೋ ಕತ್ತು ನೋವ್ತಿದೆ ಅಂತಾನೆ ಅರ್ಜುನ್. ಯಾಕೆ ಏನಾಯಿತು ಅಂತಾಳೆ ಭಾರ್ಗವಿ. ದಿಮ್ ಸರಿ ಇಲ್ಲ ಅನ್ಸುತ್ತೆ ಅಂತಾನೆ ಅರ್ಜುನ್. ಬೇರೆ ದಿಮ್ ತರ್ತೀನಿ ಅಂತ ಭಾರ್ಗವಿ ಅಂದಾಗ, ನೀವು ದಿಮ್ ತಂದರೂ ಸರಿ ಹೋಗಲ್ಲ, ಕೂತ್ಕೊಳ್ಳಿ ಅಂತ ಅವಳು ತೊಡೆ ಮೇಲೆ ಮಲ್ಕೊಂಡು, ಇವಾಗ ಸರಿ ಹೋಯ್ತು ಅಂತಾನೆ ಅರ್ಜುನ್. ಹಾ ಚಾಲಾಕಿ ನೀವು ಅಂತಾಳೆ ಭಾರ್ಗವಿ. ನಿಮ್ಮ ಗಂಡ ಅಂದಮೇಲೆ ಇಷ್ಟಾದರೂ ಚಾಲಾಕಿ ಇರಬೇಕಲ್ವಾ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಅರ್ಜುನ್ ತಲೆನ ಬಳುತ್ತಾ ಅವನ ತಲೆ ಮೇಲೆ ಹಾಗೆ ಮಲಗ್ತಾಳೆ. ಈಚೆ ಭಾರ್ಗವಿ ಫ್ರೆಂಡ್ಸ್ ಕಿಟ್ಟಿ ಮತ್ತು ಕುಮಾರ್ ಪೇಪರ್ ನೋಡ್ತಾ ಈ ಏರಿಯಾ ಎಲ್ಲ ಸುತ್ತಾಡಿ ಚಾಲಾಕಿತನದಿಂದ ಕಳ್ತನ ಮಾಡ್ತಾರಂತೆ ಅಂತ ಓದ್ತಾರೆ. ಆಗ ಅಲ್ಲಿಗೆ ಶ್ರೀಮಂತ ಬಂದು, ಎಕ್ಸ್ಕ್ಯೂಸ್ ಮೀ ಅಂತಾನೆ. ಏನು ಈ ನನ್ನ ಮಕ್ಕಳು ಗರಬಡ್ದವ್ರ ಥರ ನಿಂತ್ಬಿಟ್ರಲ್ಲ, ನಾನು ನೋಡೋಕೆ ಹೀರೋ ಥರ ಇದ್ದೀನಿ, ಅದಕ್ಕೆ ಹೀಗೆ ಚಮಕ್ ಕೊಡ್ತೀನಿ ನೋಡು ಅಂತ ಯೋಚನೆ ಮಾಡಿ, ಹಲೋ ಎಕ್ಸ್ಕ್ಯೂಸ್ ಮೀ ಅಂತಾನೆ ಶ್ರೀಮಂತ. ಯಾರು ನೀವು ಅಂತಾರೆ ಕುಮಾರ. ಕಿಟಿ, ಶ್ರೀಮಂತ ಅಂತಾನೆ ಶ್ರೀಮಂತ. ಕಾಲಲ್ಲಿ ನಡ್ಕೊಂಡು ಬಂದಿದ್ದೀರಲ್ಲ, ಕಾರಲ್ಲಿ ಅಂತಾನೆ ಕಿಟಿ. ಶ್ರೀಮಂತನ ಕಾರೆಲ್ಲ ಅಳತೆ ಮಾಡ್ತೀರಾ? ಆ್ಯಕ್ಚುಲಿ ಕಾರಿಲ್ಲ, ಏರೋಪ್ಲೇನ್ ಇದೆ, ಅದನ್ನು ಸರ್ವಿಸ್ಗೆ ಬಿಟ್ಟಿದ್ದೀನಿ ಅಂತಾನೆ ಶ್ರೀಮಂತ. ಏನು ಬೇಕು ಸರ್ ನಿಮಗೆ ಅಂತಾನೆ ಕುಮಾರ್. ಭಾರ್ಗವಿ LLB ಇದ್ದಾರಲ್ಲ, ಅವ್ರ ಮನೆ ಎಲ್ಲಿ ಬರುತ್ತೆ ಅಂತಾನೆ ಶ್ರೀಮಂತ. ಅದು ಎಲ್ಲಿಗೂ ಬರಲ್ಲ, ನಾವು ಅಲ್ಲಿಗೆ ಹೋಗಬೇಕು ಅಂತಾನೆ ಕುಮಾರ. ಅವ್ರ ಮನೆ ಎಲ್ಲಿ ಬರುತ್ತೆ ಅಂತಾನೆ ಶ್ರೀಮಂತ. ಮನೇಲಿ ಯಾರಿರ್ತಾರೆ ಅಂತಾನೆ. ಮನೇಲಿ ಯಾರಿರ್ತಾರೆ ಅಂತ ಕೇಳ್ತಿದ್ದಾನೆ, ನಮ್ಮ ಅನುಮಾನ ನಿಜ ಆಯಿತು ಅಂತಾನೆ ಕಿಟ್ಟಿ. ಏನು ಕೆಲಸ ನಿಮಗೆ ಅಲ್ಲಿ ಅಂತಾನೆ ಕುಮಾರ. ಹೋಗಲಿ ಬಿಡಿ, ನಾನು ಬೇರೆಯವ್ರ ಹತ್ರನೇ ಕೇಳ್ಕೊತೀನಿ ಅಂತ ಶ್ರೀಮಂತ ಹೋಗ್ತಾನೆ. ಟಿಪ್ ಟಾಪ್ ಆಗಿ ಬಂದು ಕಳ್ತನ ಮಾಡ್ತಾರೆ ಅಂತ ಪೇಪರಲ್ಲಿದೆ ಅಂತ ಕಿಟ್ಟಿ. ಕುಮಾರ ಶ್ರೀಮಂತ ಅವರಿಬ್ಬರನ್ನ ನೋಡಿ, ಕಳ್ಳ ಇರಬೇಕು, ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಹೋಗ್ತಾನೆ. ಶ್ರೀಮಂತ ಇವನ್ನ ಬಿಡಲೇಬಾರ್ದು ಬಾ ಅಂತ ಶ್ರೀಮಂತನ ಫಾಲೋ ಮಾಡ್ತಾರೆ. ಈಚೆ ನಿರ್ಮಲಾ ಪೇಪರ್ ಮೇಲೆ ಕಾಫಿ ಕಪ್ನ ಎಸೆದು ಅವಳ ಫೋಟೋ ಎಲ್ಲಿ ನೋಡಿದ್ರು ಅವಳ ಮುಖಕ್ಕೆ ಕಾಪಿ ಹಚ್ಚೋಷ್ಟು ಸಿಟ್ಟು ಬರ್ತಿದೆ ಅಂತಾರೆ. ಸಮಾಧಾನ ಮಾಡ್ಕೊಳ್ಳಿ, ಅವಳ ಬಗ್ಗೆ ಯೋಚನೆ ಮಾಡಬೇಡಿ ಅಕ್ಕ ಅಂತಾಳೆ ಸಾಕ್ಷಿ. ಅಯ್ಯೋ ಅತ್ತೆ, ಭಾರ್ಗವಿ ಮೇಲಿನ ಕೋಪಕ್ಕೆ ಅನ್ಯಾಯವಾಗಿ ಕಾಫಿ ಕಪ್ ವೇಸ್ಟ್ ಆಯ್ತಲ್ಲ ಅಂತಾಳೆ ಬೃಂದ. ಹೋದರೆ ಹೋಗಲಿ ಬಿಡು, ಬೇಕಿದ್ರೆ 1000 ಕಪ್ ತಂದ್ರಾಯ್ತು, ಆದರೆ ಹೋಗಿರೋ ನನ್ನ ಗಂಡನ ಮರ್ಯಾದೆ ತರೋಕ್ಕಾಗತ್ತಾ. ಪಾಪ JP ಸೋತಿರೋ ನೆನಪಲ್ಲಿ ಹಾಗೆ ಕೊರಗ್ತಿದ್ದಾರೆ ಅಂತಾರೆ ನಿರ್ಮಲಾ. ನಿಜ ಅತ್ತೆ, ಇದು ಬರೀ ಮಾವನಿಗಾಗಿರೋ ಅವಮಾನ ಅಲ್ಲ, ಇಡೀ ಮನೆಗಾಗಿರೋ ನೋವು. ನೀವು ಯಾರೂ ಸುಮ್ಮನೆ ಇದ್ರು ಆ ಭಾರ್ಗವಿನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅತ್ತೆ ಅಂತಾಳೆ ಬೃಂದ. ನಮ್ಮ ಸಿಟ್ಟು ಗೊತ್ತಾಗಿನೇ ಅವಳು ಮನೆ ಬಿಟ್ಟು ಓಡೋಗಿದ್ದಾಳೆ ಅನ್ಸುತ್ತೆ ಅಂತಾಳೆ ಸಾಕ್ಷಿ. ನೀವು ಹೇಳಿದ್ದು ನಿಜ ಆಗಿದ್ರೆ ಅವಳು ಒಬ್ಬಳೇ ಹೋಗಬೇಕಾಗಿತ್ತು ಅಲ್ವಾ ಚಿಕ್ಕತ್ತೆ. ಆದರೆ ಅವಳು ಎಂಥ ಚಾಲಾಕಿ ಇರಬೇಡ, ಅರ್ಜುನ್ ಜೊತೆ ಕರ್ಕೊಂಡೋಗಿದ್ದಾಳೆ. ನಮ್ಮ ಅರ್ಜುನ್. ಆದರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತಾರಲ್ಲ, ಹಾಗಾಯಿತು. ಅವಳ ಮಾತನ್ನು ಕೇಳಿ ಮೊದಲು ನಮ್ಮನ್ನೆಲ್ಲ ದೂರ ಮಾಡ್ದ, ಆಮೇಲೆ ಅಷ್ಟು ಪ್ರೀತಿಸೋ ಡ್ಯಾಡ್ನ ದೂರ ಮಾಡ್ದ, ಈಗ ಮನೆಯವರನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ಅಂತಾಳೆ ಬೃಂದ. ಹೌದು ಬೃಂದ, ನಾನು ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ಅವನ್ನ, ಈಗ JP ವಿರುದ್ಧನೇ ತಿರುಗಿ ನಿಲ್ಲೋ ಹಾಗೆ ಬೆಳೆದು ಬಿಟ್ಟಿದ್ದಾನೆ. ಅವ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ಕರುಳು ಕಿವುಚಿದ ಹಾಗೆ ಆಗ್ತಿದೆ ಅಂತಾರೆ ನಿರ್ಮಲಾ. ಇಲ್ಲ ಅಕ್ಕ, ಇಲ್ಲೇನು ಕಡಿಮೆ ಆಗಿತ್ತು, ನಾವೇನು ಕಡಿಮೆ ಮಾಡಿದ್ದೀವಿ ಅಂತ ಅವನು ಆ ಕೊಂಪೆಗೆ ಹೋಗಿದ್ದಾನೆ. ಆ ಭಾರ್ಗವಿ ಜೊತೆ ಸೇರಿಕೊಂಡು ನಮ್ಮ ಮನೆ ಮಗನ ಜೀವನ ಸರ್ವನಾಶ ಆಗ್ತಿದೆ ಅಂತಾಳೆ ಸಾಕ್ಷಿ. ಇದೆಲ್ಲ
ನಡೀತಾ ಇರೋದು ಭಾರ್ಗವಿ ನಿಜ ಬಣ್ಣ ಗೊತ್ತಾಗುವವರೆಗೂ ಅಷ್ಟೇ. ಅದಾದಮೇಲೆ ಅವನು ವಾಪಸ್ ಓಡ್ ಬರ್ತಾನೆ. ತಾಯಿ ಅಂದರೆ ನಿಮ್ಮಿಬ್ಬರ ಥರ ಇರಬೇಕು. ಅವನು ನಿಮ್ಮನ್ನು ಬಿಟ್ಟು ಹೋದರೂ ಅವನಿಗೆ ಒಳ್ಳೆಯದೇ ಬಯಸ್ತಾ ಇದ್ದೀರಲ್ಲ. ನಿಮ್ಮನ್ನು ನೋಡಿದರೆ ನನಗೂ ನಿಮ್ಮ ಥರನೇ ತಾಯಿ ಇರಬಾರ್ದಾ ಅನ್ನಿಸ್ತಿದೆ ಅತ್ತೆ ಅಂತಾಳೆ ಬೃಂದಾ. ಆಗ ನಿರ್ಮಲಾ, ಬೇಜಾರು ಮಾಡ್ಕೋಬೇಡ ಬೃಂದಾ, ನಾವು ನಿನ್ನ ಫ್ಯಾಮಿಲಿ, ನಿನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ವಾ, ಡೋಂಟ್ ವರಿ ಅಂತಾರೆ. ಹೌದು ಬೃಂದಾ, ಮೀಡಿಯಾದವರು ಮಾವನ ಪ್ರಶ್ನೆ ಮಾಡೋಕೆ ಬಂದಾಗ ನೀನು ಭಾವನ ಪರವಾಗಿ ಹೇಗೆ ಮಾತಾಡಿದೆ ಅಂತ ನನಗೆ ಈಗಲೂ ಕಣ್ಣಿಗೆ ಕಡ್ದಾಗಿದೆ. ನೀನು ನನ್ನ ತಂಗಿ ಹಾಗೆ ಅಂತಾಳೆ ಸಾಕ್ಷಿ. ನಾವೇ ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ವಿ. ಯಾರೇ ನಂಬರೇ ಇದ್ದರೂ JP ನಿನ್ನ ನಂಬಿದಾಗ ನಾವು ನಿನ್ನ ಬಿಲೀಫ್ ಮಾಡಬೇಕಾಗಿತ್ತು. ನಿನ್ನ ಬೆಲೆ ನಮಗೀಗ ಅರ್ಥ ಆಗ್ತಿದೆ ಅಂತಾರೆ ನಿರ್ಮಲಾ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನೀವಿಬ್ಬರು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ನನಗಷ್ಟು ಸಾಕು. ನಾನು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಆ ಭಾರ್ಗವಿ ಏನೂ ಮಾಡೋಕ್ಕಾಗಲ್ಲ. ನೋಡ್ತಾ ಇರಿ, ನೆಲಕ್ಕೆ ಕುಸ್ತಿರೋ ಮಾವನ ಮರ್ಯಾದೆನ ಬೆಟ್ಟದ ಎತ್ತರಕ್ಕೆ ಎತ್ತಿ ಹಿಡಿತೀನಿ. ಈ ಮನೆ ಮೇಲೆ ಯಾರು ವಕ್ರದೃಷ್ಟಿ ಬೀಳೋದಿದ್ರು ನನ್ನ ದಾಟಿನೇ ಬೀಳಬೇಕು. ಹಾಗೆ ಕಾವಲಿರ್ತೀನಿ ಅಂತಾಳೆ ಬೃಂದಾ. ಡೋಂಟ್ ವರಿ ಬೃಂದಾ, ನಿಮ್ಮ ಜೊತೆ ನಾನು ಬಿದ್ದೀವಿ ಅಂತಾರೆ ನಿರ್ಮಲಾ. ಈಚೆ ಪೂರ್ಣಿಮಾ ಭಾರ್ಗವಿಗೆ, ಕತ್ಲಲ್ಲಿ ಮುಳುಗು ಹೋಗಿರೋ ನಮ್ಮ ಜೀವನನ ನೀನು ಅರ್ಜುನ್ ಸೇರಿ ಬೆಳಕು ಮಾಡಿದ್ದೀರ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಇದು ಬರೀ ಆರಂಭ ಅಷ್ಟೇ. ಅಪ್ಪಂಗೆ ಮತ್ತೆ ಕೋಟ್ ಹಾಕಿಸಿ ಕೋರ್ಟ್ಗೆ ಕರ್ಕೊಂಡೋಗ್ತೀನಿ. ಆ JP ಪಾಟೀಲ್ ಎದುರುಗಡೆ ನಿಲ್ಲೋ ಅಪ್ಪ ಹೋರಾಡ್ತಾರೆ, ಅತ್ತೆಗೆ ನ್ಯಾಯ ಕೊಡಿಸ್ತಾರೆ. ಅದೇ ನನ್ನ ಮುಂದಿನ ಗುರಿ ಅಂತಾಳೆ ಭಾರ್ಗವಿ. ಈಚೆ ಬೃಂದಾ, ತಪ್ಪಾಗಿರೋದು ನನ್ನಿಂದನೋ ಅಥವಾ ನಿಮ್ಮಿಂದನೋ ಅಲ್ಲ ಅಂಕಲ್. ಭಾರ್ಗವಿ ಇಂದ ಹೋಗಿರೋ ಹೆಸರು ಅವಳಿಂದನೇ ವಾಪಸ್ ಬರಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಅಂತಾಳೆ ಬೃಂದಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.